ಕಾರಿಗೆ ಅಡ್ಡಲಾಗಿ ಸಿಕ್ಕ ಮುಖ ಯುವತಿಯ ಯೌವನ ನೋಡಿ ಮನೆಗೆ ಕರೆದುಕೊಂಡು ಹೋದ. ಇವರು ಮುಖೇಶ್ ಹಾಗೂ ಡಿಂಪಲ್ ಪತಿ ಪತ್ನಿಯರು. ಮುಖೇಶ್ನ ನಡತೆ ಸರಿ ಇರುವುದಿಲ್ಲ, ಬೇರೆ ಬೇರೆ ಹೆಂಗಸರ ಜೊತೆ ಅಫೇರ್ ಇಟ್ಟುಕೊಂಡಿರುತ್ತಾನೆ. ಅದನ್ನು ತಿಳಿದ ಡಿಂಪಲ್ ಅವನಿಗೆ ಕಾರಿನಲ್ಲಿ ಹೋಗುವಾಗ ಬೈಯುತ್ತಾ ಇರುತ್ತಾಳೆ. ಆಗ ಅಕಸ್ಮಾತ್ ಆಗಿ ಅವರ ಕಾರಿಗೆ ಅಡ್ಡವಾಗಿ ಆರತಿ ಎಂಬ ಮೂಕ ಯುವತಿ ಅಡ್ಡ ಸಿಗುತ್ತಾಳೆ. ಆಗ ಇವರು ಗಾಬರಿಯಿಂದ ಬಂದು ನೋಡುತ್ತಾರೆ. ಆರತಿಯ ಮೈಮಠವನ್ನು ನೋಡಿ ಮುಖೇಶ್ ಫಿದಾ ಆಗಿ ಬಿಡುತ್ತಾನೆ. ಆಗ ಇವರು ಅವಳಿಗೆ ಸಹಾಯ ಮಾಡಿ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಆಗ ಆರತಿ ಮೂಕಿ ಎಂದು ತಿಳಿದ ಮುಖೇಶ್ ಇವಳ ಜೊತೆ ನಾನು ಏನೇ ಮಾಡಿದರೂ ಅವಳು ಯಾರಿಗೂ ಹೇಳುವುದಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಇತ್ತ ಆರತಿಯ ಗಂಡ ಸಂದೀಪ್ ದಾರತಿಯಲ್ಲಿ ಆರತಿಯ ಫೋಟೋ ತೋರಿಸುತ್ತಾ ಇವಳನ್ನು ಎಲ್ಲಾದರೂ ನೋಡಿದ್ದೀರಾ ಎಂದು ಜನಗಳನ್ನು ಕೇಳುತ್ತಾ ಇರುತ್ತಾನೆ. ಇತ್ತ ಮನೆಗೆ ಬಂದ ಮೇಲೆ ಮುಖೇಶ್ ಆಕೆಗೆ ಬುಕ್ಕನ್ನು ಪೆನ್ನನ್ನು ಕೊಟ್ಟು ನಿನ್ನ ಹೆಸರು ಹಾಗೂ ನಿನ್ನ ಗಂಡನ ಹೆಸರು ಹಾಗೂ ಜೊತೆಗೆ ಅವನ ಫೋನ್ ನಂಬರನ್ನು ಬರಿ ಎಂದು ಕೊಡುತ್ತಾನೆ. ಆಗ ಆರತಿ ಬರೆದು ಕೊಡುತ್ತಾಳೆ. ಆಕೆ ಬರೆಯುವಾಗ ಕೂಡ ಮುಖೇಶ್ ಆರತಿಯ ಮೈಮಾಟವನ್ನೇ ನೋಡುತ್ತಿರುತ್ತಾನೆ. ಆಕೆ ಬಹಳ ಬ್ಯೂಟಿಫುಲ್ ಆಗಿರುತ್ತಾಳೆ. ನಂತರ ಮುಖೇಶ್ ಅವಳ ಗಂಡ ಸಂದೀಪ್ ನಂಬರ್ಗೆ ಫೋನ್ ಮಾಡಿ ಈ ತರಹ ನಿಮ್ಮ ಪತ್ನಿ ದಾರಿಯಲ್ಲಿ ನಮ್ಮ ಕಾರಿಗೆ ಸಿಕ್ಕಿದ್ದಳು, ಅವಳನ್ನು ಕರೆದುಕೊಂಡು ಮನೆಗೆ ಬಂದಿದ್ದೇವೆ, ನೀವು ಆದಷ್ಟು ಬೇಗ ಮನೆಗೆ ಬನ್ನಿ ಎಂದು ಮನೆಯ ಅಡ್ರೆಸ್ ಅನ್ನು ಅವನಿಗೆ ಕೊಡುತ್ತಾನೆ. ಆದರೆ ಸಂದೀಪ್ ದೂರದ ಊರಿನಲ್ಲಿ ಇರುವುದರಿಂದ ನಾಳೆ ಬೆಳಗ್ಗೆ ಬರುತ್ತೇನೆ ಎಂದು ಹೇಳುತ್ತಾನೆ. ಗಂಡ ಬರುತ್ತಾನೆ ಎಂದು ತಿಳಿದ ಆರತಿ ಖುಷಿಯಿಂದ ಡಿಂಪಲ್ ಅನ್ನು ತಬ್ಬಿಕೊಳ್ಳುತ್ತಾಳೆ. ಅಂದು ರಾತ್ರಿ ಮುಖೇಶ್ ಬೆಡ್ರೂಮಿನಲ್ಲಿ ಆರತಿಯನ್ನು ನೆನೆಸಿಕೊಂಡು ಕೂತಿರುವಾಗ ಅವನ ರೂಮಿಗೆ ನೈಟಿ ಹಾಕಿಕೊಂಡು ಆರತಿ ಬಂದು ಬಿಡುತ್ತಾಳೆ. ಅವಳ ಬ್ಯೂಟಿಯನ್ನು ನೋಡಿ ಮುಖೇಶ್ ಅವಳನ್ನು ಹಿಡಿದುಕೊಂಡು ಮುದ್ದಾಡಲು ಬರುತ್ತಾನೆ. ಆಗ ಆರತಿ ಅವನನ್ನು ಬೆಡ್ ಮೇಲೆ ತಳ್ಳಿ ಬಿಡುತ್ತಾಳೆ. ಆಗ ನೋಡಿದರೆ ಆಕೆ ಆರತಿ ಆಗಿರುವುದಿಲ್ಲ, ಅವನ ಪತ್ನಿ ಡಿಂಪಲ್ ಆಗಿರುತ್ತೆ. ನಂತರ ಡಿಂಪಲ್ ಕೂಡ ಅವನ ಜೊತೆ ಸ್ವರ್ಗ ಸುಖ ಕಾಣುವ ಐಡಿಯಾ ಮಾಡುತ್ತಾಳೆ. ಆದರೆ ಮುಖೇಶ್ಗೆ ಬೇರೆ ಐಡಿಯಾ ಇರುತ್ತದೆ. ಅದಕ್ಕಾಗಿ ಅವನು ಇಲ್ಲ ನಾನು ಮಲಗಬೇಕು ಎಂದು ಹೇಳಿ ಸುಮ್ಮನೆ ಮಲಗಿಬಿಡುತ್ತಾನೆ. ನಂತರ ಮಧ್ಯರಾತ್ರಿ ಮುಖೇಶ್ ಎಚ್ಚರವಾಗುತ್ತಾನೆ. ಅವನು ಆರತಿ ಇರುವ ಬೆಡ್ರೂಮಿಗೆ ಬರುತ್ತಾನೆ. ಅವಳ ಬಳಿ ಬಂದು ಯಾವುದೋ ನಶೆ ಬರಿಸುವ ಲಿಕ್ವಿಡ್ ಅನ್ನು ಆಕೆಗೆ ಮೂಸಿಸುತ್ತಾನೆ. ಇದರಿಂದ ನಾನು ಮುಟ್ಟಿದರೂ ನಿನಗೆ ಬೆಳಗ್ಗೆ ತನಕ ಗೊತ್ತಾಗುವುದಿಲ್ಲ ಅಂತ ಅಂದುಕೊಳ್ಳುತ್ತಾನೆ. ಅಷ್ಟರಲ್ಲಿ ಡಿಂಪಲ್ ಎಚ್ಚರವಾಗಿ ಬಂದು ಇಲ್ಲಿ ಏನು ಮಾಡುತ್ತಿದೆಯಾ ಎಂದು ಮುಖೇಶ್ ನನ್ನು ಕೇಳಿ ಬಿಡುತ್ತಾಳೆ. ಆಗ ಮುಖೇಶ್ ನನ್ನ ಲ್ಯಾಪ್ಟಾಪ್ ಅನ್ನು ಇದೇ ರೂಮಿನಲ್ಲಿ ಬಿಟ್ಟಿದೆ, ತೆಗೆದುಕೊಂಡು ಹೋಗಲು ಬಂದಿದ್ದೆ ಎಂದು ತೋರಿಸುತ್ತಾನೆ. ಮರುದಿನ ಇವರ ಮನೆಗೆ ಸಂದೀಪ್ ಬರುತ್ತಾನೆ. ಆಗ ಆರತಿ ತುಂಬಾ ಖುಷಿಯಾಗುತ್ತಾಳೆ. ನಂತರ ಸಂದೀಪ್ ಅವರಿಗೆ ತನ್ನ ಲೋಕಲ್ ಅಡ್ರೆಸ್ ಅನ್ನು ಕೊಟ್ಟು ನೀವು ಒಂದು ದಿನ ನಮ್ಮ ಮನೆಗೆ ಬಂದು ನಮ್ಮ ಔತಣವನ್ನು ಸ್ವೀಕರಿಸಿ ಎಂದು ಹೇಳಿ ತನ್ನ ಪತ್ನಿಯನ್ನು ಅಲ್ಲಿಂದ ಸಂದೀಪ್ ಕರೆದುಕೊಂಡು ಹೋಗುತ್ತಾನೆ. ಆಗಲೂ ಕೂಡ ಆರತಿಯನ್ನೇ ಮುಖೇಶ್ ಗುರಾಯಿಸುತ್ತಾ ಇರುತ್ತಾನೆ. ಅಂದು ರಾತ್ರಿ ಸಂದೀಪ್ ಮಾತ್ರ ತೆಗೆದುಕೊಂಡು ಆರತಿಯ ಜೊತೆ ಖುಷಿ ಪಡಲು ಬರುತ್ತಾನೆ. ಆದರೆ ಆತನು ಸೋತು ಹೋಗುತ್ತಾನೆ. ಇದರಿಂದ ಆರತಿಗೆ ನಿರಾಶೆಯಾಗುತ್ತದೆ. ಆಗ ಸಂದೀಪ್ ನನಗೆ ಗೊತ್ತು ನೀನು ಮಾತಿನಲ್ಲಿ ಹೇಳಲಾರೆ, ಆದರೆ ನಿನಗೆ ಬೇಜಾರಾಗಿದೆ, ನಾನು ಏನು ಮಾಡಲಿ, ನನಗೆ ಚಿಕಿತ್ಸೆ ನಡೆಯುತ್ತಿದೆ, ಕೆಲವೊಮ್ಮೆ ಈ ಮಾತ್ರೆಗಳು ಕೂಡ ಕೈ ಕೊಡುತ್ತಿವೆ ಎಂದು ಹೇಳುತ್ತಾನೆ. ಮರುದಿನ ರಾತ್ರಿ ಅಲ್ಲಿಗೆ ಮುಖೇಶ್ ಬರುತ್ತಾನೆ. ಆಗ ಸಂದೀಪ್ ಅವನಿಗೆ ಎಣ್ಣೆ ಪಾಟಿ ಕೊಡಿಸುತ್ತಾನೆ. ಆದರೆ ಡಿಂಪಲ್ ಅಲ್ಲಿಗೆ ಬಂದಿರುವುದಿಲ್ಲ. ನಂತರ ಆರತಿ ಒಣಗಿ ಹಾಕಿದ ಬಟ್ಟೆ ತೆಗೆದುಕೊಂಡು ಬರಲು ಹೋಗುತ್ತಾಳೆ. ಆಗ ಮುಖೇಶ್ ಸಂದೀಪ್ಗೆ ನಿನ್ನ ಪತ್ನಿ ತುಂಬಾ ಸುಂದರವಾಗಿ ಇದ್ದಾಳೆ, ನಿನ್ನ ಪತ್ನಿ ರಾತ್ರಿಯೂ ಸ್ವರ್ಗವಾಗುತ್ತದೆ ಅಲ್ಲವೇ ಎಂದು ಕೇಳುತ್ತಾನೆ. ಆಗ ಸಂದೀಪ್ ನಾನು ನಿನ್ನ ಹತ್ತಿರ ಏನು ಮುಚ್ಚಿಡಲಿ, ನನಗೆ ಪ್ರಾಬ್ಲಮ್ ಇದೆ, ಅದಕ್ಕೆ ಈ ಮಾತ್ರೆ ತೆಗೆದುಕೊಳ್ಳುತ್ತಿದ್ದೇನೆ, ನೀವು ಒಂದು ಟ್ರೈ ಮಾಡಿ ಎಂದು ಅವನಿಗೆ ಮಾತ್ರೆ ಕೊಡುತ್ತಾನೆ. ನಾನು ನನ್ನ ಆರತಿಗೆ ನಿರಾಸೆ ಉಂಟು ಮಾಡುತ್ತಿದ್ದೇನೆ, ನನ್ನ ಚಿಕಿತ್ಸೆ ಫಲಕಾರಿಯಾಗದೆ ಅವಳಿಗೂ ಖುಷಿಯಾಗುತ್ತದೆ ಎಂದು ಹೇಳುತ್ತಾನೆ. ಆಗ ಮುಖೇಶ್ ಮನಸ್ಸಿನಲ್ಲಿ ಇಲ್ಲಿ ಆರತಿಗೆ ಇವನು ತೃಪ್ತಿಪಡಿಸಲು ಆಗುತ್ತಿಲ್ಲ ಎಂದು ಅವನಿಗೆ ಅರ್ಥವಾಗುತ್ತದೆ. ನಂತರ ಮುಖೇಶ್ ಒಂದು ನಿಮಿಷ ಬರುತ್ತೇನೆ ಎಂದು ಹೊರಗಡೆ ಹೋಗುತ್ತಾನೆ. ಆಗ ಆರತಿಯನ್ನು ಎಳೆದುಕೊಂಡು ನಿನ್ನ ಗಂಡ ನನ್ನ ಬಳಿ ಅವನ ತೊಂದರೆಯನ್ನು ಹೇಳಿಕೊಂಡಿದ್ದಾನೆ, ಅವನು ಕೊಡಲಾಗದ ಸುಖವನ್ನು ನಾನು ನಿನಗೆ ಕೊಡುತ್ತೇನೆ, ಸುಮ್ಮನೆ ಒಪ್ಪಿಕೊ ಎಂದು ಆಕೆಯನ್ನು ಬಲವಂತ ಮಾಡುತ್ತಾನೆ. ಇದರಿಂದ ಆರತಿಗೆ ಗಾಬರಿಯಾಗುತ್ತದೆ. ಈ ವಿಷಯವನ್ನು ನಿನ್ನ ಗಂಡನಿಗೆ ಏನಾದರೂ ಹೇಳಿದರೆ ಅವನನ್ನು ಪರಲೋಕಕ್ಕೆ ಕಳಿಸಿ ಬಿಡುತ್ತೇನೆ ಎಂದು ಆರತಿಗೆ ಹೆದರಿಸುತ್ತಾನೆ. ಅಂದು ರಾತ್ರಿ ಮುಖೇಶ್ ತನ್ನ ಮನೆಗೆ ವಾಪಸ್ ಬಂದಾಗ ಅವನು ಮಾತ್ರೆ ನುಂಗಿದ್ದರಿಂದ ಅವನಿಗೆ ಅದರಿಂದ ಶಕ್ತಿ ಹೆಚ್ಚಾಗಿ ಬಿಟ್ಟಿರುತ್ತದೆ. ಅವನು ಡಿಂಪಲ್ ಮೇಲೆ ಬೀಳಲು ಪ್ರಯತ್ನ ಮಾಡುತ್ತಾನೆ. ಆದರೆ ಡಿಂಪಲ್ ನೀನು ಏಕೆ ಮೃಗದ ರೀತಿ ವರ್ತಿಸುತ್ತಿದೆಯಾ, ನನಗೆ ಇದು ಬೇಕಾಗಿಲ್ಲ ಎಂದು ಅವನನ್ನು ತಳ್ಳುತ್ತಾಳೆ. ಆದರೂ ಬಿಡದ ಮುಖೇಶ್ ಬಲವಂತವಾಗಿ ಆಕೆಯ ಶೀಲಹರಣ ಮಾಡುತ್ತಾನೆ. ಮರುದಿನ ಬೆಳಗ್ಗೆ ಡಿಂಪಲ್ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಇನ್ನು ಮೇಲೆ ನಿನ್ನ ಜೊತೆ ಇರಲಾರೆ, ಇವತ್ತೇ ನಾನು ತವರು ಮನೆಗೆ ಹೋಗುತ್ತಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಮುಖೇಶ್ ನನ್ನದು ತಪ್ಪಾಯಿತು, ಸಾರಿ ಎಂದು ಕೇಳಿಕೊಳ್ಳುತ್ತಾನೆ. ಅದೇ ಸಮಯಕ್ಕೆ ಅವನಿಗೆ ಸಂದೀಪ್ನ ಕರೆ ಬರುತ್ತದೆ. ಆಗ ಸಂದೀಪ್ ಇಂದು ಆರತಿಯ ಬರ್ತಡೇ ಇದೆ, ನೀವು ಹಾಗೂ ಡಿಂಪಲ್ ಬಂದು ಅವಳ ಜೊತೆ ಆಚರಣೆ ಮಾಡಿ, ಏಕೆಂದರೆ ನಾನು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗುತ್ತಿದ್ದೇನೆ ಎಂದು ಹೇಳುತ್ತಾನೆ. ಆದರೆ ಅದನ್ನು ತಲೆ ಕೆಡಿಸಿಕೊಳ್ಳದ ಡಿಂಪಲ್ ಮನೆ ಬಿಟ್ಟು ಹೋಗಿ ಬಿಡುತ್ತಾಳೆ. ಆದರೆ ಇದರಿಂದ ಮುಖೇಶ್ಗೆ ಖುಷಿಯಾಗುತ್ತದೆ. ಇತ್ತ ಆರತಿ ಗಂಡನಿಗೆ ಮುಖ ಭಾಷೆಯಲ್ಲಿ ಏನು ಹೇಳಿದರೂ ಅವನಿಗೆ ಅರ್ಥವಾಗುವುದಿಲ್ಲ. ಅವನ ಕೆಲಸಕ್ಕೆ ಹೊರಟು ಬಿಡುತ್ತಾನೆ. ಅಂದು ಮಧ್ಯಾಹ್ನವೇ ಮುಖೇಶ್ ಕೇಕ್ ತೆಗೆದುಕೊಂಡು ಬಂದು ಆರತಿಯ ಮನೆಗೆ ಬರುತ್ತಾನೆ. ಆಕೆ ಬಾಗಿಲು ಹಾಕಲು ಪ್ರಯತ್ನ ಪಟ್ಟರೂ ಕೂಡ ತಳ್ಳಿ ಒಳಗೆ ನುಗ್ಗಿ ಆಕೆಗೆ ಬಲವಂತವಾಗಿ ಆಕೆಯಿಂದ ಕೇಕ್ ಕಟ್ ಮಾಡಿಸಿ ಬರ್ತಡೇ ಆಚರಿಸುತ್ತಾನೆ. ನಂತರ ಆರತಿ ಚಾಕು ತೆಗೆದುಕೊಂಡು ಅವನಿಗೆ ಹೆದರಿಸುತ್ತಾಳೆ. ಆಗ ಮುಖೇಶ್ ಆಯ್ತು, ನಾನು ಈಗ ಹೋಗುತ್ತೇನೆ, ಇಂದು ರಾತ್ರಿ ನೀನೇ ನನ್ನ ಮನೆಗೆ ಬರಬೇಕು, ಇಲ್ಲದಿದ್ದರೆ ನಿನ್ನ ಗಂಡನ ಕತೆ ಮುಗಿಯಿತು ಎಂದು ಹೆದರಿಸಿ ಅಲ್ಲಿಂದ ಹೋಗುತ್ತಾನೆ. ಇದರಿಂದ ಆರತಿ ಕಣ್ಣೀರು ಹಾಕುತ್ತಾಳೆ. ಆದರೆ ಅಂದು ಸಂಜೆಯೇ ಸಂದೀಪ್ ಮನೆಗೆ ವಾಪಸ್ ಬಂದು ಬಿಡುತ್ತಾನೆ. ಅವನ ಕೆಲಸ ಮುಂದೂಡಲಾಗಿರುತ್ತದೆ. ಆಗ ಆರತಿ ನಡೆದುದನ್ನೆಲ್ಲ ಸಂದೀಪ್ಗೆ ಹೇಳಲು ಪ್ರಯತ್ನಿಸುತ್ತಾಳೆ. ಆಗ ಸಂದೀಪ್ಗೆ ಎಲ್ಲವೂ ಅರ್ಥವಾಗಿ ಬಿಡುತ್ತದೆ. ಆಗ ಸಂದೀಪ್ ನಾನು ಈಗಲೇ ಅವನನ್ನು ಮುಗಿಸುತ್ತೇನೆ ಎಂದು ಹೊರಡುವಾಗ ಅವನನ್ನು ಆರತಿ ತಡೆದು ಇದೆಲ್ಲ ಬೇಡ, ನಾವು ಊರು ಬಿಟ್ಟು ಹೋಗೋಣ ಎಂದು ಸನ್ನೆ ಮಾಡುತ್ತಾಳೆ. ಆಗ ಸಂದೀಪ್ ಕೂಡ ಒಪ್ಪಿಕೊಳ್ಳುತ್ತಾನೆ. ಅಂದು ರಾತ್ರಿ ಮುಖೇಶ್ ಸಂದೀಪ್ನ ಮನೆಯ ಬಳಿ ಬಂದು ಫೋನ್ ಮಾಡಿ ಆರತಿಯನ್ನು ಹೊರಗೆ ಕರೆಸಿಕೊಳ್ಳುತ್ತಾನೆ. ಅಲ್ಲಿ ಕೆಳಗೆ ಇಟ್ಟಿರುವ ಔಷಧಿಯನ್ನು ತೆಗೆದುಕೋ
ಎಂದು ಹೇಳುತ್ತಾನೆ. ಆಗ ಆಕೆ ತೆಗೆದುಕೊಂಡಾಗ, ನೀನು ಇದನ್ನು ನಿನ್ನ ಗಂಡನಿಗೆ ಹಾಕಿ ಅವನು ಪ್ರಜ್ಞೆ ತಪ್ಪಿದಾಗ ನಮ್ಮ ಮನೆಗೆ ಬಾ ಎಂದು ಹೇಳಿ ಹೊರಡುತ್ತಾನೆ. ಮರುದಿನ ಡಿಂಪಲ್ ವಾಪಸ್ ಮುಖೇಶ್ ಮನೆಗೆ ಬಂದಾಗ ಅಲ್ಲಿ ಮುಖೇಶ್ನ ಕೊಲೆಯಾಗಿರುತ್ತದೆ. ನಂತರ ಪೊಲೀಸರು ಒಂದು ತನಿಖೆ ಶುರು ಮಾಡುತ್ತಾರೆ. ಆಗ ಡಿಂಪಲ್ ತನ್ನ ಹೇಳಿಕೆಯನ್ನು ಕೊಡುತ್ತಾಳೆ. ಮರುದಿನ ಪೊಲೀಸರು ಮನೆ ಖಾಲಿ ಮಾಡಿಕೊಂಡು ಹೋಗುತ್ತಿದ್ದ ಸಂದೀಪ್ ಹಾಗೂ ಆರತಿಯನ್ನು ಹಿಡಿದುಕೊಂಡು ಡಿಂಪಲ್ ಮನೆಗೆ ಕರೆದುಕೊಂಡು ಬರುತ್ತಾರೆ. ಆಗ ಸಂದೀಪ್ ನಡೆದದ್ದನ್ನು ವಿವರಿಸಲು ಶುರು ಮಾಡುತ್ತಾನೆ. ಅಂದು ಬೇರೆ ವಿಧಿ ಇಲ್ಲದೆ ಆರತಿ ಮುಖೇಶ್ನ ಮನೆಗೆ ಬರುತ್ತಾಳೆ. ಆಗ ಮುಖೇಶ್ ಚೆನ್ನಾಗಿ ಎಣ್ಣೆ ಹೊಡೆದು ಟೈಟ್ ಆಗಿರುತ್ತಾನೆ. ನಂತರ ಆಕೆಯನ್ನು ಎಳೆದುಕೊಂಡು ಸೋಫಾ ಮೇಲೆ ಮಲಗಿಸಿಕೊಂಡು ಆಕೆಯ ಶೀಲಹರಣ ಯತ್ನಿಸುವಾಗ ಅಲ್ಲಿಗೆ ಅದೇ ಸಮಯಕ್ಕೆ ಸಂದೀಪ್ ಬರುತ್ತಾನೆ. ಆ ಹೊಡೆದಾಟದಲ್ಲಿ ಸಂದೀಪ್ ಮುಖೇಶ್ಗೆ ಚಾಕುವನ್ನು ಹಾಕಿ ತನ್ನ ಪತ್ನಿಯನ್ನು ಕರೆದುಕೊಂಡು ಹೋಗಿರುತ್ತಾನೆ ಎಂದು ಸಂದೀಪ್ ಪೊಲೀಸರ ಮುಂದೆ ಒಪ್ಪಿಕೊಳ್ಳುತ್ತಾನೆ. ಆಗ ಪೊಲೀಸರು, ಸಂದೀಪ್ ಒಮ್ಮೆ ಮಾತ್ರ ಚಾಕು ಹಾಕಿ ಹೋಗಿದ್ದ, ಆದರೆ ಮುಖೇಶ್ಗೆ ಹಲವು ಬಾರಿ ಚುಚ್ಚಲಾಗಿದೆ. ಈಗ ನೀನು ಸತ್ಯ ಹೇಳುತ್ತೀಯೇ ಇಲ್ಲವೋ ಎಂದು ಡಿಂಪಲ್ಗೆ ಹೊಡೆದು ಕೇಳುತ್ತಾರೆ. ಆಗ ಡಿಂಪಲ್ ನಡೆದುದನ್ನು ವಿವರಿಸಲು ಶುರು ಮಾಡುತ್ತಾಳೆ. ಅಂದು ಡಿಂಪಲ್ ಮುಖೇಶ್ ತನಗೆ ಡೈವೋರ್ಸ್ ಕೊಡುತ್ತಿದ್ದಾನೆ ಎಂದು ತಿಳಿದು ಅವನ ಬಳಿ ಹೋಗಿ, ಇಲ್ಲ ನಾನು ನಿನ್ನ ಜೊತೆ ಬಾಳುತ್ತೇನೆ ಎಂದು ಹೇಳುತ್ತಾಳೆ. ಆಗ ಮುಖೇಶ್ ನಿರಾಕರಿಸುತ್ತಾನೆ. ಆಗ ಡಿಂಪಲ್, ನೀನು ಎಷ್ಟು ಜನರ ಜೊತೆ ಅಫೇರ್ ಇಟ್ಟುಕೊಂಡಿದ್ದರೂ ಕೂಡ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ನಿನಗೆ ಬೇಕಾದರೆ ಆರತಿಯನ್ನು ಕೂಡ ನಿನ್ನ ಬಳಿ ಬರುವ ಹಾಗೆ ಮಾಡುತ್ತೇನೆ. ನನಗೆ ಅದರಿಂದ ಏನೂ ತೊಂದರೆ ಇಲ್ಲ. ನಾನು ನೀನು ಜೊತೆ ಇರಬೇಕು ಅಷ್ಟೇ ಎಂದು ಹೇಳಿ ಮುಖೇಶ್ನನ್ನು ಒಪ್ಪಿಸುತ್ತಾಳೆ. ಅಂದು ಆರತಿ ಮುಖೇಶ್ನ ಮನೆಗೆ ಹೋಗಿದ್ದಾಗ ಇತ್ತ ಸಂದೀಪ್ನ ಮನೆಗೆ ಬಂದು ಗಾಢ ನಿದ್ರೆಯಲ್ಲಿ ಇದ್ದ ಅವನನ್ನು ಎದ್ದೇಳಿಸಿ, ನಿನ್ನ ಹೆಂಡತಿಯನ್ನು ಮುಖೇಶ್ ಹಾಳು ಮಾಡುತ್ತಿದ್ದಾನೆ ಎಂದು ಅವನನ್ನು ಕೋಪಗೊಳಿಸಿ ಅಲ್ಲಿಂದ ಡಿಂಪಲ್ ಕಳಿಸುತ್ತಾಳೆ. ಜೊತೆಗೆ ಸಂದೀಪ್ ಚಾಕು ಹಾಕಿ ಹೋದ ಮೇಲೆ ಡಿಂಪಲ್ ಕೂಡ ಗ್ಲೌಸ್ ಹಾಕಿಕೊಂಡು, ನೀನು ನನಗೆ ಡೈವೋರ್ಸ್ ಕೊಡುತ್ತೀಯಾ ಎಂದು ಹಲವು ಬಾರಿ ಮುಖೇಶ್ಗೆ ಚುಚ್ಚುತ್ತಾಳೆ. ಇದೆಲ್ಲವನ್ನು ಡಿಂಪಲ್ ಪೊಲೀಸರ ಮುಂದೆ ಒಪ್ಪಿಕೊಳ್ಳುತ್ತಾಳೆ. ನಂತರ ಪೊಲೀಸರು ಸಂದೀಪ್ ಜೊತೆ ಡಿಂಪಲ್ ಅನ್ನು ಕೂಡ ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಆಗ ಆರತಿ ಕಣ್ಣೀರು ಹಾಕುತ್ತಾ ನಿಲ್ಲುತ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ದೋಸ್ತಿ ಕಿ ಬೀವಿ ಎಂದು ಹುಡುಕಿ ನೋಡಬಹುದು.